ಮಡಿವಾಳ ಮತ್ತೆ ನಮ್ಮ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಮತ್ತೆ ಭದ್ರಾವತಿ ಇಷ್ಟಕ್ಕೆ ಸಾಕೈತೆ ನಿಮಗೆ ಧರಣಿ ಸರ್. ನಿಮಗೆ ಸರ್ ಕಳೆದ 16 ವರ್ಷಗಳಿಂದ 100 ದಿವಸ 200 ದಿವಸ ತಾಸು ಕೂಡ ಆಗ್ತಾ ಇಲ್ಲಪ್ಪ ಅಂದ್ರೆ ನೀವೇ ನಮ್ಮ ಬೆಂಬಲ ಕೊಡ್ತೀರಿ ಸರ್. ನಿಮ್ಗೇನ್ ಸಮಾಜದ ಅಭಿಮಾನ ಇದೆ? ನಿಜವಾದ ಸಮಾಜದ ಅಭಿಮಾನ ಇದ್ದವರು ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯ ಇರಬಾರ್ದು, ಯಾವುದೇ ರೀತಿಯಿಂದ ಮನಸ್ಸಿಗೆ ನೋವು ಮಾಡ್ಕೋಬಾರ್ದು, ಎಲ್ಲರೂ ಎದುರ್ಕೊಂತ ಸಮಾಜ ಬಾಂಧವರಿಗೆ ಒಳ್ಳೇದಾಗುವಂತ ಕೆಲಸಗಳನ್ನ, ಅನುಕೂಲ ಆಗುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಯಾವುದೋ ಒಂದು ನಾವು ನಮಗೆ ದೌರ್ಜನ್ಯ ಕಾಯ್ದೆ ತಗೊಂಬನ್ನಿ ಅಂತ ಹೇಳಬಹುದು, ಇದನ್ನೇ ನಾವು ಸಮಾಜವನ್ನ ಎತ್ತಿ ಇರುವಂತ ಸಮಾಜ ಬಾಂಧವರಿಗೆ ಒಳ್ಳೇದಾಗುವಂತ ಕೆಲಸಗಳನ್ನ, ಅನುಕೂಲ ಆಗುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಯಾವುದೋ ಒಂದು ನಾವು ನಮಗೆ ದೌರ್ಜನ್ಯ ಕಾಯ್ದೆ ತಗೊಂಬನ್ನಿ ಅಂತ ಹೇಳಬಹುದು, ಇದನ್ನೇ ನಾವು ಸಮಾಜವನ್ನ ಎತ್ತಿ ತಗೊಂಡ್ಬಿಡಪ್ಪ ಒಂದ್ಸಲ ತಗೊಂಡ್ಬಿಡಿ. ಸರ್, ಇವತ್ತು ನಮ್ಮ ಒಂದು ಸವಿತಾ ಸಮಾಜದ ವತಿಯಿಂದ ಹೋರಾಟ, ಎಲ್ಲ ಮುಖಂಡರುಗಳು ಈ ದಿನ ಬಂದು ಭಾಗವಹಿಸಬೇಕು ಅಂತ ಆಸೆಯಿಂದನೇ ಇಲ್ಲಿ ಹೋರಾಟ ಮಾಡ್ತಿರೋದು. ಯಾಕೆಂದ್ರೆ ಈ ದಿನ ನಮ್ಮ ಸವಿತಾ ಸಮಾಜ ಒಂದು ಜಾತಿ ನಿಂದನೆ ಪದ ಅಂತಿದೆ. ಅದು ಮೊದಲು ಜಾತಿನೇ ಅಂತಾನೆ ಉಪಯೋಗಿಸ್ತಿದ್ರು. ಅದನ್ನೇ ಆ ಪದವನ್ನ ಗೆಜೆಟ್ ಇಂದ ರಾಜ್ಯ ಸರ್ಕಾರ ತೆಗೆದುಹಾಕಿದ್ರು ಕೂಡ ಈಗಲೂ ಕೂಡ ಆ ಶಬ್ದವನ್ನ ಬಳಸ್ತಾರೆ. ಅದು ಬೈಯೋದಿಕ್ಕೆ. ಆ ಶಬ್ದದಿಂದ ನಮ್ಗೇನು ತೊಂದರೆ ಇಲ್ಲ, ಆದ್ರೆ ಅದನ್ನ ಬೈಯೋದ್ ರೀತಿ ಉಪಯೋಗಿಸ್ತಾ ಇದಾರಲ್ವಾ, ಅದಕ್ಕೋಸ್ಕರ ನಮ್ಮ ಕುಲವೃತ್ತಿ ಮಾಡುವಂತಹ ಪ್ರತಿಯೊಬ್ಬರಿಗೂ ತುಂಬಾನೇ ಕಷ್ಟ ಆಗ್ತಾ ಇದೆ. ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ಸಚಿವರುಗಳು ಮತ್ತೆ ಎಲ್ಲ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈವಾಗಲಾದ್ರೂ ಸರಿ ಚಳಿಗಾಲ ಅಧಿವೇಶನದಲ್ಲಿ ಈ ಒಂದು ಜಾತಿ ನಿಂದನೆ ಪದಕ್ಕೆ ಕಾಯ್ದೆಯನ್ನ ಜಾರಿಗೆ ಮಾಡಬೇಕು. ಯಾಕೆಂದ್ರೆ ಈ ಒಂದು ಶಬ್ದದಿಂದ ನಮ್ಮ ಸಮಾಜಕ್ಕೆ ತುಂಬಾ ಹಿಂಜರಿಕೆ ಆಗ್ತಾ ಇದೆ. ಅವರು ಮಾನಸಿಕವಾಗಿ ಮತ್ತೆ ಈ ಜಾತಿಯನ್ನ ಹೇಳ್ಕೊಳ್ಳೋದೇ ಇಲ್ಲ ರೀತಿಯಲ್ಲಿ ಪರಿಸ್ಥಿತಿಗೆ ಬಂದಿದ್ದಾರೆ. ತಾವೆಲ್ಲರೂ ದಯವಿಟ್ಟು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ಒಂದು ಸಮಾಜದ ಮೇಲೆ ಕಳಕಳಿಯನ್ನಿಟ್ಟು ಈ ಜಾತಿ ನಿಂದನೆ ಕಾಯ್ದೆಯನ್ನ ಜಾರಿ ಮಾಡಲೇಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾವೆಲ್ಲರ ಇಷ್ಟು ವರ್ಷಗಳ ಹೋರಾಟ ತಪಸ್ಸು, ಈ ಒಂದು ಜಾತಿ ನಿಂದನೆ ಏನಿದೆಯೋ ಆ ಪದವನ್ನ ನಿಷೇಧ ಮಾಡಿದ್ದೀರಾ, ಆದ್ರೆ ಅದನ್ನ ಕಾನೂನು ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ತೆಗೆದುಹಾಕಿ ಮತ್ತೆ ಕಾಯ್ದೆಯನ್ನ ಜಾರಿ ಮಾಡಿ ಎಲ್ಲ ಜಿಲ್ಲಾ ತಾಲೂಕು ಕಚೇರಿಗಳಿಗೆ ತಾವು ನೋಟಿಸನ್ನ ಜಾರಿಯನ್ನ ಮಾಡಬೇಕು, ಅರ್ಜಿಯನ್ನ ಕಳಿಸಿ. ಯಾಕೆಂದ್ರೆ ಈ ಪದವನ್ನ ಬಳಕೆ ಮಾಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಸರ್ಕ್ಯುಲರ್ ಆದ್ರೂ ನೀವು ಹೊರಡಿಸಬೇಕು. ಮತ್ತೆ ಈ ಚಳಿಗಾಲ ಅಧಿವೇಶನದಲ್ಲಿ ಕಾಯ್ದೆಯನ್ನ ಜಾರಿ ಮಾಡಲೇಬೇಕು. ಯಾಕೆಂದ್ರೆ ಕುರುಬ ಸಮಾಜಕ್ಕೂ ಕೂಡ ಮಾಡಿದ್ದೀರಾ. ನಮ್ಮ ಒಂದು ಸಮಾಜ ಸವಿತಾ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗದ ಜಾತಿಯಾಗಿದೆ. ನಾವೆಲ್ಲರೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಹಿಂದುಳಿದಿರೋದ್ರಿಂದ ನೀವೇ ನಮ್ಮ ಧ್ವನಿಯಾಗಿ ನಮ್ಮ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ತಾವು ನಮ್ಮ ಸಮಾಜದ ಜಾತಿ ನಿಂದನೆ ಪದವನ್ನು ತೆಗೆದುಹಾಕಿ ನಿಷೇಧ ಒಂದು ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈ ಒಂದು ಜಾತಿ ನಿಂದನೆ ಪದ ಸಿ.ಟಿ. ರವಿ ಅವರು ಆಡಿದ ತಕ್ಷಣ ನಮ್ಮ ಒಂದು ತಾಲೂಕಿನ ಯುವ ಮುಖಂಡರು, ನನ್ನ ಆತ್ಮೀಯ ಸಹೋದರ ಬಾಬು ಅವರು ಈ ಒಂದು FIR ಅನ್ನು ಮಾಡಿಸಿದ್ರು. ನಾವೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಅಷ್ಟೇ, ಪ್ರೆಸ್ ಮೀಟ್ ಮಾಡಿದ್ವಿ. ಆದರೆ ಬಾಬು ಧೈರ್ಯ ಮಾಡಿ ಒಂದು FIR ಅನ್ನು ಮಾಡಿಸಿದ್ದಾರೆ. ಈ ಒಂದು ಹೋರಾಟಕ್ಕೆ ಬಲ ಸಿಕ್ಕಿರೋದು ಬಾಬು ಅವರಿಂದ ಅಂತಾನೆ ನಾನು ಹೇಳಬಲ್ಲೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ಈ ಒಂದು ಜಾತಿ ನಿಂದನೆ ಪದಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ಮಾಡಲಿ, ಎಲ್ಲರ ಒಂದು ಹೋರಾಟ ಸರ್ಕಾರಕ್ಕೆ ಮುಟ್ಲಿ ಅಂತ ನಾನು ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದೀನಿ ಸರ್. ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಸಿ.ಟಿ. ರವಿ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏನು ಪದವನ್ನ ನಿಷೇಧ ಮಾಡಿದೆ, ಆ ಪದವನ್ನ ಎತ್ತಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ
ಪದವನ್ನ ಎತ್ತಿ ಮಾತಾಡ್ತಾರೆ ಅವರ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿ.ಟಿ. ರವಿ ಅವರ ವಿರುದ್ಧವಾಗಿ ಆನೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ದಾಖಲೆ ಮಾಡಿ ಅವ್ರ ವಿರುದ್ಧವಾಗಿ ಒಂದು FIR ನ ಮಾಡಿದ್ದೇವೆ. ನಾವೇನು ಒತ್ತಾಯ ಮಾಡ್ತಾ ಇದ್ದೇವೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸಿ.ಟಿ. ರವಿ ಅವ್ರನ್ನ ಬಂಧಿಸಲೇಬೇಕು. ಯಾಕೆ ಅಂದ್ರೆ ನಮ್ಮ ಸಮಾಜವನ್ನ ಒಂದು ಕೀಳ್ಮಟ್ಟಕ್ಕೆ ಮಾತಾಡಿದಾಗ ನಾವ್ ಯಾಕೆ ಸುಮ್ನೆ ಕುತ್ಕೊಬೇಕು? ನಾವ್ ಯಾರ ಹತ್ರನೂ ಹೋಗಿ ಏನು ನಾವು ನಮ್ಗೇನು ಊಟ ಇಲ್ಲ ಅಂತ ಹೇಳ್ಬಿಟ್ಟು ಯಾರ ಮನೆ ಬಾಗಿಲ್ಗೂ ನಾವು ಹೋಗಿಲ್ವಾ? ನಮ್ಮ ಸಮಾಜದವರು ಒಂದು ಉನ್ನತ ಮಟ್ಟದಲ್ಲಿ ಅವರವರ ಜೀವನ ಮಾಡ್ಕೊಂಡು ಅಂಗಡಿಗಳಲ್ಲಿ ಅವರ ಕೆಲಸವನ್ನ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಯಾರ ಮನೆಗೂ ಹೋಗಿ ಊಟ ಇಲ್ಲ ಅಂತ ಯಾರು ಕಾಯ್ಕೊಂಡಿಲ್ವಲ್ಲ? ನಮ್ಮನ್ನ ಯಾಕೆ ನೀವು ಈ ಒಂದು ಸಮಾಜದ ಒಂದು ನಿಷೇಧ ಪದವನ್ನ ಬಳಸಿ ನಮ್ಮನ್ನ ಹೀನಾಯವಾಗಿ ನೋಡ್ತೀರಾ ಅನ್ನೋದು ನಮ್ಮ ಒಂದು ಕೂಗಿದೆ. ಅದರಿಂದ ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಸರ್ಕಾರ ಇವತ್ತು ಇದನ್ನ ಗಣನೆ ತಗೊಂಡು ಮುಂದೆ ಚಳಿಗಾಲ ಅಧಿವೇಶನದಲ್ಲಿ ಈ ಪದವನ್ನ ಬಳಸಿದವರಿಗೆ ಕಾನೂನು ಯಾವ ರೀತಿಯಲ್ಲಿ ಅವರಿಗೆ ಕ್ರಮವನ್ನು ತಗೊಬೇಕು ಅಂತ ನಾವು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳನ್ನ CM ಸಿದ್ದರಾಮಯ್ಯ ಅವ್ರನ್ನ ನಾವು ಮನವಿ ಮಾಡ್ಕೊಂತ ಇದ್ದೀವಿ ಸರ್.